ಜೈ ಹಿಂದ್ ಫೈಟರ್ಸ್. ಎಲ್ಲ ಸ್ಪರ್ಧಾ ಫೈಟರ್ಸ್ಗಳಿಗೆ ಇವತ್ತೊಂದು ಅದ್ಭುತವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಯಾವುದದು ಅದ್ಭುತವಾದಂಥ ಮಾಹಿತಿ ಅಂದ್ರೆ AOC ಒಳಗ ಸೆಂಟ್ರಲ್ ಗೌರ್ಮೆಂಟ್ನ AOC ಒಳಗ ಸಾಕಷ್ಟು ಜಾಬ್ಗಳನ್ನ ಕಲ್ಪರ್ ಮಾಡ್ಲಕತ್ತಾರು. ಈಗ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಸಾಕಷ್ಟು ಜಾಬ್ಗಳನ್ನ ಕಲ್ಪರ್ ಮಾಡ್ಲಕತ್ತಾರು. ಆದರೆ ಅದರ ಸದುಪಯೋಗನ ವಿದ್ಯಾರ್ಥಿಗಳು ನೀವು ತೆಗೆದುಕೊಳ್ಬೇಕು. ಈಗ ನೋಡ್ರಿ ಎಷ್ಟೆಷ್ಟು ಪೋಸ್ಟ್ಗಳದಾವ, AOC ಒಳಗೆ ಎಷ್ಟು ಪೋಸ್ಟ್ಗಳದಾವ, ಅದಕ್ಕೆ ಫಿಸಿಕಲ್ ಏನೇನು ಇರ್ತೈತಿ, ಮೆಡಿಕಲ್ ಇರ್ತೈತಿ ಏನಿಲ್ಲೋ, ಎಕ್ಸಾಮ್ ಯಾವ ರೀತಿ ಇರ್ತೈತಿ, ಸಿಲೆಬಸ್ ಯಾವ್ದಾದ್ರು ಇರ್ತೈತಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ. ನೀವು ಓದೋದಕ್ಕಿಂತ ಇಂಪಾರ್ಟೆಂಟಾ ಅದರ ನೋಟಿಫಿಕೇಶನ್ನ ತಿಳ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದ. ಅದಕ್ಕೆ ನೋಟಿಫಿಕೇಶನ್ನ ಪೂರ್ಣವಾಗಿ ನೋಡ್ರಿ. ಅದಕ್ಕಿಂತ ಮುಂಚೆ ನೋಡ್ರಿ, ಗ್ಲೋಬಲ್ ಎಜುಕೇಶನ್ ಬರೈಟಿ ಒಳಗೆ ರಿಲೇಷನ್ ಭರ್ತಿ ಅಂತೇಳಿ ಇಬ್ಬರು ವಿದ್ಯಾರ್ಥಿಗಳು ಬಂದಿದ್ರು. ಇಬ್ಬರು ವಿದ್ಯಾರ್ಥಿಗಳು 20 ದಿವಸನಾಗ ಅವ್ರಿಗೆ ಫಿಸಿಕಲ್ ಮುಗಿದ ನಂತರ ಎಕ್ಸಾಮ್ ಅಂತೇಳಿ 20 ದಿವಸ ಟೈಮ್ ಕೊಟ್ಟಿದ್ರು. ಅದೇ 20 ದಿವಸ ಒಳಗೆ ನಮ್ಮಲ್ಲಿ ಸ್ಟಡಿ ಮಾಡಿ ಒಂದು ಒಳ್ಳೆ ಎಜುಕೇಶನ್ ತೆಗೆದುಕೊಂಡ ಇವತ್ತು ಜಾಬನ್ನು ಹಿಡಿದಿದ್ದಾರೆ. ನೋಡ್ರಿ, ಇವತ್ತು ಬಂದು ನಮಗೆ ಸ್ವೀಟ್ನ ಹಂಚಿದ್ದ ಕ್ಷಣ ಐತಿ. ನೋಡ್ರಿ, ಫೋಟೋಗಳು ತಕೊಂಡಾರ. ಇಲ್ಲಿ ಶಿವಾನಂದ್ ಬೆಳಿವರಿ ಸರ್ ಅವ್ರ ಜೊತೆ ಒಂದು ಸ್ವೀಟ್ ಹಂಚಿದ ಒಂದು ಫೋಟೋ ಐತಿ, ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಒಂದ ಮನೆ ಒಳಗೆ ಇಬ್ರು ಅಂತಂಬರು ಜಾಬನ್ನು ತೆಗೆದುಕೊಂಡಿದ್ದಾರೆ. ಇಬ್ಬರು ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಜಾಬನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ನೋಡ್ರಿ, ಸನ್ಮಾನ ಮಾಡಿದಂಥ ಕ್ಷಣ ಐತಿ. ಇಲ್ಲಿ ಅವರ ತಂದೆ ತಾಯಿಗಳ ಜೊತೆ ಒಂದು ಗೌರವ ಪದಕವನ್ನು ಸಲ್ಲಿಸೋಕೆ ಅಲ್ಲಿ ಸೆಂಟ್ರಿಗೆ ಹೋಗಿರ್ತಾರ. ಅಲ್ಲಿ ತೆಗೆದಂಥ ಇದೊಂದು ಫೋಟೋ ಐತಿ ನೋಡ್ರಿ. ನೆಕ್ಸ್ಟ್ ನೋಡಿನ್ರಿ, ಇನ್ನೊಬ್ಬ ಹುಡುಗದಾನ. ಇವನು ಕೂಡ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆಗಿ ಸೆಲೆಕ್ಷನ್ ಆಗಿದ್ದಾನ. ಇವನಿಗೂ ಕೂಡ ನಾವು ಸನ್ಮಾನ ಮಾಡಿದಂಥ ಒಂದು ಕ್ಷಣ. ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಇವನು ಕೂಡ ಸ್ವೀಟನ್ನು ಹಂಚಿ ಎಲ್ಲರಿಗೆ ಒಂದು ಇನ್ಸ್ಪಿರೇಷನ್ ಆಗಿದ್ದಾನ. ಇವನು 20 ದಿವಸ ಬಂದಿದ್ರಿ. 20 ದಿವಸ ಒಳಗೆ ಒಂದು ಒಳ್ಳೆ ಎಜುಕೇಶನ್ ತೆಗೆದು ಇವತ್ತೊಂದು ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಅಗ್ನಿವೀರಾಗಿ ಇವತ್ತು ದೇಶ ಸೇವೆ ಮಾಡ್ಲಾಕತ್ತಾನ. ಈಗ ಲೇಟ್ ಮಾಡೋದು ಬೇಡ್ರಿ, ನೆಕ್ಸ್ಟ್ ನೋಟಿಫಿಕೇಶನ್ ನೋಡೋಣ್ರಿ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಅದಾವ ಅಂದ್ರೆ AOC ಒಳಗೆ 723 ಪೋಸ್ಟ್ಗಳದಾವ. ಟೋಟಲ್ ಪೋಸ್ಟ್ 723 ಪೋಸ್ಟ್ಗಳದಾವ. ನೋಟಿಫಿಕೇಶನ್ ರಿಲೀಸ್ ಡೇಟ್ 30ನೇ ತಾರೀಕಿನ ಆಗೈತಿ, ನವೆಂಬರ್ 30ನೇ ತಾರೀಕು ಆಗೈತಿ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ ಡಿಸೆಂಬರ್ 2ನೇ ತಾರೀಕಿನ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯಾವ್ರಿ. ಎಂಡಿಂಗ್ ಡೇಟ್ ನೋಡ್ರಿ, ಅಪ್ಲಿಕೇಶನ್ ಎಂಡಿಂಗ್ ಡೇಟ ಇದೇ ಡಿಸೆಂಬರ್ 22ನೇ ತಾರೀಕು ಅಪ್ಲಿಕೇಶನ್ ಎಂಡ್ ಆಗ್ತತಿ. ನಿಮಗೆ ಕೇವಲ 22 ದಿವಸ ಟೈಮಿಂಗನ್ನು ಕೊಟ್ಟಿದ್ದಾನ. ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಹೋಗಿ ಅಪ್ಲಿಕೇಶನ್ ಹಾಕಿ ಬರ್ರಿ. ಲಾಸ್ಟ್ ಮೂಮೆಂಟ್ ಒಳಗೆ ಅಪ್ಲಿಕೇಶನ್ ಹಾಕಕತ್ರ ಸರ್ವರ್ ಬಿಜಿ ತೋರಿಸ್ತೈತ್ರಿ. ಲಾಸ್ಟ್ ಮೂಮೆಂಟ್ನ ಹಾಕಬೇಡ್ರಿ. ಈಗ ಇಮಿಡಿಯೇಟ್ಲಿ ಹೋಗಿ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಬರ್ರಿ. ನೆಕ್ಸ್ಟ್ ನೋಡ್ರಿ, AOC ಅಪ್ಲಿಕೇಶನ್ ಫೀಸ್ ಎಷ್ಟು ಐತಿ ನೋಡ್ರಿ. ಫೀಸ್ ಯಾವ್ಯಾವ ಕಾಸ್ಟ್ ಅದಾವ್ರಿಗೆ, ಯಾವ್ಯಾವ ಕ್ಯಾಟಗರಿದವ್ರಿಗೆ ಎಷ್ಟೆಷ್ಟು ಫೀಸ್ ಐತಿ ನೋಡ್ರಿ. UR OBC ಮತ್ತು EWS ದವ್ರಿಗೆ ಮೇಲ್ ಆಗಲಿ ಫಿಮೇಲ್ ಆಗಲಿ 500 ರೂಪಾಯಿ ಫೀಸ್ ಇರ್ತದ. ಮೇಲ್ ಆಗಲಿ ಫಿಮೇಲ್ ಆಗಲಿ 500 ರೂಪಾಯಿ ಫೀಸ್ ಇರ್ತದ. SC ST PWD ಫಾರ್ ವುಮೆನ್ ದವ್ರಿಗೆ ಎಷ್ಟು ಇರ್ತದಪ್ಪ ಅಂತಂದ್ರೆ 250 ರೂಪಾಯಿ ಫೀಸ್ ಇರ್ತದ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ ಬರ್ರಿ. ನೆಕ್ಸ್ಟ್ ನೋಡ್ರಿ, ಯಾವ ಕ್ಯಾಟಗರಿದವ್ರಿಗೆ ಯಾವ್ಯಾವ ಪೋಸ್ಟ್ ಒಳಗ ಎಷ್ಟೆಷ್ಟು ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳದಾವ ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತೀನಿ ನೋಡ್ರಿ. ನೋಡ್ರಿ, ಮಟೀರಿಯಲ್ ಅಸಿಸ್ಟೆಂಟ್ದವ್ರಿಗೆ UR ದವ್ರಿಗೆ 10 ಅದಾವ, EWS ದವ್ರಿಗೆ 1 ಅದಾವ, OBC ದವ್ರಿಗೆ 5 ಅದಾವ, SC ST ದವ್ರಿಗೆ 2 ಅದಾವ, ST ದವ್ರಿಗೆ 1 ಐತಿ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 19 ಪೋಸ್ಟ್ಗಳು ಖಾಲಿ ಅದಾವ ಮಟೀರಿಯಲ್ ಅಸಿಸ್ಟೆಂಟ್ ದವ್ರಿಗೆ. ಹೌದಾ? ನೋಡ್ರಿ, ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ದವ್ರಿಗೆ UR ದವ್ರಿಗೆ 12 ಅದಾವ, EWS ದವ್ರಿಗೆ 2 ಅದಾವ, OBC ಅವ್ರಿಗೆ 7 ಅದಾವ, SC ದವ್ರಿಗೆ 4 ಅದಾವ, ST ದವ್ರಿಗೆ 2 ಅದಾವ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ನಿಮ್ಗೆ 27 ಪೋಸ್ಟ್ ಖಾಲಿ ಅದಾವ. ನೆಕ್ಸ್ಟ್ ನೋಡ್ರಿ, OG ದವ್ರಿಗೆ ಅಂದ್ರೆ ಸಿವಿಲ್ ಮೋಟಾರ್ ಡ್ರೈವಿಂಗ್ ದವ್ರಿಗೆ ನೋಡ್ರಿ, UR ದವ್ರಿಗೆ 3 ಪೋಸ್ಟ್ಗಳು ಅದಾವ, EWS ದವ್ರಿಗೆ ಏನೂ ಇಲ್ಲ, OBC ಅವ್ರಿಗೆ 1 ಐತಿ. ನೆಕ್ಸ್ಟ್ ಬಂದ್ಬಿಟ್ಟು ಟೋಟಲ್ ಆಗಿ 4 ಪೋಸ್ಟ್ಗಳು ಖಾಲಿ ಅದಾವ. ಟೇಲ್ ಆಪರೇಟರ್ ನೋಡ್ರಿ, ಇಲ್ಲಿ UR ದವ್ರಿಗೆ 7 ಅದಾವ, EWS ದವ್ರಿಗೆ 1 ಐತಿ, OBC ಅವ್ರಿಗೆ 3 ಅದಾವ, SC ದವ್ರಿಗೆ 2 ಅದಾವ, ST ದವ್ರಿಗೆ 1 ಐತಿ. ಟೋಟಲ್ ಬಂದ್ಬಿಟ್ಟು 14 ಪೋಸ್ಟ್ಗಳು ಖಾಲಿ ಅದಾವ. ನೆಕ್ಸ್ಟ್ ನೋಡ್ರಿ, ಫೈರ್ ಮ್ಯಾನ್ ದವ್ರಿಗೆ UR ದವ್ರಿಗೆ 102 ಅದಾವ, EWS ದವ್ರಿಗೆ 24 ಅದಾವ, OBC ಅವ್ರಿಗೆ 66 ಅದಾವ, SC ದವ್ರಿಗೆ 37 ಅದಾವ, ST ದವ್ರಿಗೆ 18 ಅದಾವ. ಟೋಟಲ್ ಬಂದ್ಬಿಟ್ಟು 247 ಪೋಸ್ಟ್ಗಳು, ಸಾಕಷ್ಟು ಪೋಸ್ಟ್ಗಳು ಖಾಲಿ ಅದಾವ. ಕಾರ್ಪೆಂಟರ್ ಅವ್ರಿಗೆ ನೋಡ್ರಿ,
ಯು ಆರ್ದವ್ರಿಗೆ 5 ಅದಾವು, EWS ದವ್ರಿಗೆ 1 ಐತಿ, SC ದವ್ರಿಗೆ 1 ಐತಿ, ST ದವ್ರಿಗೆ ಏನೂ ಇಲ್ಲ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 7 ಪೋಸ್ಟ್ಗಳು ಖಾಲಿ ಅದಾವ. ಪೇಂಟರ್ ಅವ್ರಿಗೆ ನೋಡ್ರಿ, ಯು ಆರ್ದವ್ರಿಗೆ 4 ಅದಾವ, OBC ಅವ್ರಿಗೆ 1 ಐತಿ. ಟೋಟಲ್ ಪೋಸ್ಟ್ಗಳು ಬಂದ್ಬಿಟ್ಟು 5 ಪೋಸ್ಟ್ಗಳು ಖಾಲಿ ಅದಾವ. MTS ದವ್ರಿಗೆ ಯು ಆರ್ದವ್ರಿಗೆ 7 ಅದಾವ, EWS ದವ್ರಿಗೆ 1 ಐತಿ, OBC ಅವ್ರಿಗೆ 2 ಅದಾವ, SC ದವ್ರಿಗೆ 1 ಐತಿ, ST ದವ್ರಿಗಿಲ್ಲ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ನಿಮ್ಗೆ 11 ಪೋಸ್ಟ್ಗಳು ಖಾಲಿ ಅದಾವ. ಹೌದಾ? ಟ್ರೇಡ್ಮ್ಯಾನ್ ಮೇಟ್ ನೋಡ್ರಿ, ಅವ್ರಿಗೆ ಯು ಆರ್ದವ್ರಿಗೆ 159 ಪೋಸ್ಟ್ಗಳು ಖಾಲಿ ಅದಾವ, EWS ದವ್ರಿಗೆ 38 ಅದಾವು, OBC ಅವ್ರಿಗೆ 105 ಪೋಸ್ಟ್ಗಳು ಅದಾವು, SC ದವ್ರಿಗೆ 58 ಐತಿ, ST ದವ್ರಿಗೆ 29 ಪೋಸ್ಟ್ಗಳು ಖಾಲಿ ಅದಾವ. ಟೋಟಲ್ ಬಂದ್ಬಿಟ್ಟು 389 ಪೋಸ್ಟ್ಗಳು ಖಾಲಿ ಅದಾವ. ಇಷ್ಟು ಪೋಸ್ಟ್ಗಳು ಸಾಕ್ರಿ. ನಿಮಗೆ ಬೇಕಾಗಿರೋದು ಎಷ್ಟು ಪೋಸ್ಟ್? 1 ಪೋಸ್ಟ್. 1 ಪೋಸ್ಟ್ಗಳು ಖಾಲಿ ಇದ್ರೆ ಸಾಕ್ರಿ. ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಇಲ್ಲಂದ್ರು ಮಿನಿಮಮ್ ವರ್ಷಕ್ಕೆ 3 ಲಕ್ಷ ಜಾಬ್ ಕಾಲ್ಫರ್ ಮಾಡ್ತಾರೆ. ಎಷ್ಟ್ರಿ? 3 ಲಕ್ಷ ಜಾಬ್ ಕಾಲ್ಫರ್ ಮಾಡ್ತಾರೆ. ಅಷ್ಟ್ರೊಳಗ ನಿಮ್ಮದು ಒಂದಾದ್ರೂ ನೌಕರಿ ಆಗ್ತೈತಿ. ಒಂದೊಂದಕ್ಕೆ ಅಪ್ಲಿಕೇಶನ್ ಹಾಕೋದು ಮಾತ್ರ ಗೊತ್ತಿರ್ತೈತಿ ನಿಮಗೆ. SSC GD ಮತ್ತು ಅಗ್ನಿವೀರ್ ಇಂಥವು ಪೋಸ್ಟ್ಗಳು ಮಾತ್ರ ಕಾಣಿಸ್ತಿರ್ತಾವೆ. ಇಲ್ಲಾಂದ್ರೆ ನಿಮಗೆ ಗೊತ್ತಿಲ್ಲದ ಅಂತವ 3 ಲಕ್ಷ ಜಾಬ್ಗಳು ಕಾಲ್ಫರ್ ಮಾಡ್ತಿರ್ತಾವೆ. 10th ದಿಂದ ಡಿಗ್ರಿ ಮುಗಿದವ್ರವರೆಗೆ 3 ಲಕ್ಷ ಜಾಬ್ ಕಾಲ್ಫರ್ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ. ಅಷ್ಟು ಅಪ್ಲಿಕೇಶನ್ ಹಾಕೋತ್ ಬರ್ರಿ. ನೆಕ್ಸ್ಟ್ ಹೇಳ್ತೀನಿ ನೋಡ್ರಿ. ಈಗ ನೋಡ್ರಿ, ಎಜುಕೇಶನ್ ಮತ್ತು ಏಜ್ ಲಿಮಿಟ್ ಎಷ್ಟು ಇರಬೇಕು, ಯಾವ್ಯಾವ ಪೋಸ್ಟ್ಗಳಿಗೆ ಯಾವ್ಯಾವ ಎಜುಕೇಶನ್ ಮುಗಿದಿರ್ಬೇಕು ಹೇಳ್ತೀನಿ ನೋಡ್ರಿ. ಮಟೀರಿಯಲ್ ಅಸಿಸ್ಟೆಂಟ್ ನೋಡ್ರಿ, ಇದಕ್ಕೆ ಎಷ್ಟು ಬೇಕು? ಇದಕ್ಕೆ ನೋಡ್ರಿ, ಏಜ್ ಲಿಮಿಟ್ ಬಂದ್ಬಿಟ್ಟು 18 ರಿಂದ 27 ವರ್ಷದ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕಬೇಕು. 18 ರಿಂದ 27 ಒಳಗಿನ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕಬೇಕು. ಇದು ಜನರಲ್ ದವ್ರಿಗೆ ಮಾತ್ರ ಇರ್ತದೆ, ಜನರಲ್ ದವ್ರು ಅಷ್ಟು ಹಾಕಬೇಕು. ಇನ್ನ OBC ಅವ್ರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರ್ತದ, SC ST ದವ್ರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರ್ತದ. ಹೌದಾ? 27 ರಿಂದ ಮೇಲ್ಗಡೆ ರಿಲ್ಯಾಕ್ಸೇಷನ್ ಅದ. ಹೌದಾ? ಇಷ್ಟು ಇರಬೇಕು. ಇದಕ್ಕೆ ನೋಡ್ರಿ, ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ನೋಡ್ರಿ. ಡಿಗ್ರಿ ಮುಗಿದಿರ್ಬೇಕಂತ ಹೇಳಿ ಕೊಟ್ಟಿದ್ದಾರ, ಡಿಪ್ಲೊಮಾ ಮುಗಿದಿರ್ಬೇಕು, ಇಂಜಿನಿಯರಿಂಗ್ ಮುಗಿದಿರ್ಬೇಕಂತ ಹೇಳಿ ಕೊಟ್ಟಾರ. ಹೌದಾ? ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಮುಗಿದಿರ್ಬೇಕಂತೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಜೂನಿಯರ್ ಅಸಿಸ್ಟೆಂಟ್, ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ದವ್ರಿಗೆ ನೋಡ್ರಿ, ಇವ್ರಿಗೆ ಏಜ್ ಲಿಮಿಟ್ ಬಂದ್ಬಿಟ್ಟು 18 ರಿಂದ 25 ಏಜ್ ಮುಗಿದಿರ್ಬೇಕು ರೀ. ಏಜ್ ನೋಡ್ರಿ, ಇದು ಜನರಲ್ ದವ್ರಿಗೆ ಮಾತ್ರ ಇರ್ತೈತ್ರಿ. OBC ಅವ್ರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರ್ತದ, SC ST ದವ್ರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರ್ತದ. ಇದಕ್ಕೆ ಕ್ವಾಲಿಫಿಕೇಶನ್ ನೋಡ್ರಿ, ಸೆಕೆಂಡ್ PUC ಮುಗಿದಿರ್ಬೇಕಂತ ಹೇಳಿ ಕೊಟ್ಟಿದ್ದಾರೆ. ಸೆಕೆಂಡ್ PUC ಮುಗಿದಿರ್ಬೇಕಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಸಿವಿಲ್ ಮೋಟಾರ್ ಡ್ರೈವಿಂಗ್ ದವ್ರಿಗೆ, ಸಿವಿಲ್ ಮೋಟಾರ್ ಡ್ರೈವಿಂಗ್ ದವ್ರಿಗೆ 18 ರಿಂದ 27 ಏಜ್ ಆಗಿರ್ಬೇಕ್ರಿ. 18 ರಿಂದ 27 ಏಜ್ ಆಗಿರ್ಬೇಕು. ಇವ್ರಿಗೆ ಸೇಮ್ EWS ದವ್ರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರ್ತದ, SC ST ದವ್ರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರ್ತದ. ಇವ್ರ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ನೋಡ್ರಿ, 10th ಪಾಸ್ ಆದ್ರೆ ಸಾಕು. 10th ಪಾಸ್ ಆದ್ರೆ ಸಾಕು. 10th ಮುಗಿದಿರ್ಬೇಕ್ರಿ. ಇವ್ರಿಗೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಲೆಟರ್ ಬೇಕಂತ ಹೇಳಿ ಕೇಳಿದ್ದಾರೆ, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಲೆಟರ್. ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ಟೇಲ್ ಆಪರೇಟರ್, ಇವ್ರಿಗೆ ನೋಡ್ರಿ 18 ರಿಂದ 25 ಏಜ್ ಒಳಗಿನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಅದೇ ರೀತಿಯಾಗಿರ್ತೈತಿ. SC ದವರಿಗೆ ಮತ್ತು ST ದವರಿಗೆ 3 ವರ್ಷ ಮತ್ತು 5 ವರ್ಷ ರಿಲ್ಯಾಕ್ಸೇಷನ್ ಇರ್ತದೆ. ಇವ್ರ ಕ್ವಾಲಿಫಿಕೇಶನ್ ನೋಡ್ರಿ, ಸೆಕೆಂಡ್ PUC ಮುಗಿದಿರ್ಬೇಕಂತ ಹೇಳಿ ಕೊಟ್ಟಿದ್ದಾರೆ. ಸೆಕೆಂಡ್ PUC ಮುಗಿದಿರ್ಬೇಕು, ಸೆಕೆಂಡ್ PUC ಪಾಸ್ ಆದ್ರೆ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ನೋಡ್ರಿ, ಫೈರ್ ಮ್ಯಾನ್ ದವ್ರಿಗೆ ನೋಡ್ರಿ, ಫೈರ್ ಮ್ಯಾನ್ ದವ್ರಿಗೆ 18 ರಿಂದ 25 ಏಜ್ ಆಗಿರ್ಬೇಕು. 18 ರಿಂದ 25 ಇದು GN ದವ್ರಿಗೆ ಮಾತ್ರ, ಜನರಲ್ ದವ್ರಿಗೆ ಮಾತ್ರ. ಇನ್ನು OBC ಅವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರ್ತದ, SC ಮತ್ತು ST ದವ್ರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರ್ತದ. ಇಲ್ಲಿ ನೋಡ್ರಿ, ಎಜುಕೇಶನ್ ಏನೇನಾಗಿರ್ಬೇಕು ನೋಡ್ರಿ, 10th ಪಾಸ್ ಆದ್ರೆ ಸಾಕು. 10th ಪಾಸ್ ಆಗಿರ್ಬೇಕು ಫೈರ್ ಮ್ಯಾನ್ ದವ್ರಿಗೆ. ನಿಮ್ಮದು ಹೈಟ್ ಯಾರ್ಯಾರು ಕಡಿಮೆ ಐತಿ ಅಂಥವ್ರಿಗೆ ನೋಡ್ರಿ, ಇದು 10th ಪಾಸ್ ಆಗಾಗ ಇಲ್ಲಿ ಫೈರ್ ಮ್ಯಾನ್ ಒಳಗ 10th ಪಾಸ್ ಆದ್ರೆ, ಜಸ್ಟ್ 10th ಪಾಸ್ ಆದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಹೌದಾ? ನೆಕ್ಸ್ಟ್ ನೋಡ್ರಿ, ಕಾರ್ಪೆಂಟರ್ ಜೂನಿಯರ್, ಇದಕ್ಕೆ ನೋಡ್ರಿ 18 ರಿಂದ 25 ಏಜಿನ ಒಳಗಿನ ವಿದ್ಯಾರ್ಥಿಗಳು ಇರಬೇಕು. ಅಂಥವ್ರಿಗೆ ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಐತಿ. ಇದಕ್ಕೆ ನೋಡ್ರಿ, ಇದಕ್ಕೂ ಕೂಡ 10th ಪಾಸ್ ಆಗಿರ್ಬೇಕು. 10th ಪಾಸ್ ಆಗಿರ್ಬೇಕು. 10th ಪಾಸ್ ಆದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಐತಿ. ನೆಕ್ಸ್ಟ್ ನೋಡ್ರಿ, ಪೇಂಟರ್ದವ್ರು ನೋಡ್ರಿ
ಇದಕ್ಕೂ ಕೂಡ 18ರಿಂದ 25 ಏಜ್ನ ಒಳಗಿನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೂ 3 ವರ್ಷ ರಿಲ್ಯಾಕ್ಸೇಷನ್ ಇರ್ತದ, 5 ವರ್ಷ ರಿಲ್ಯಾಕ್ಸೇಷನ್ ಇರ್ತದ. ಇಲ್ಲಿ ನೋಡ್ರಿ, ಇದಕ್ಕೂ 10th ಪಾಸ್ ಆದ್ರೆ ಸಾಕು, 10th ಪಾಸ್ ಆದ್ರೆ ಸಾಕು. ಹೌದಾ, 10th ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬಹುದು. ನೆಕ್ಸ್ಟ್ ನೋಡ್ರಿ, MTS ದವ್ರಿಗೆ 18ರಿಂದ 25 ವರ್ಷದ ಒಳಗಿನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. SC ST ದವ್ರಿಗೆ ಕೂಡ 5 ವರ್ಷ ರಿಲ್ಯಾಕ್ಸೇಷನ್ ಇರ್ತದೆ. ಇದ್ರೊಳಗೂ OBC ಅವರಿಗೆ ಕೂಡ 3 ವರ್ಷ ರಿಲ್ಯಾಕ್ಸೇಷನ್ ಇರ್ತದ. ಇದಕ್ಕೆ ಎಜುಕೇಶನ್ ಬಂದ್ಬಿಟ್ಟು 10th ಪಾಸ್ ಆಗಿರ್ಬೇಕು. 10th ಪಾಸ್ ಆದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಅದ. ಹೌದಾ, MTS ದವ್ರಿಗೆ 10th ಪಾಸ್ ಆದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಸಾಧ್ಯ ಐತಿ. ಇನ್ನು ಟ್ರೇಡ್ಮ್ಯಾನ್ ಮೇಟ್ ದವ್ರಿಗೆ ಇದಕ್ಕೂ ಕೂಡ ನಿಮಗೆ ಏಜ್ ಬಂದ್ಬಿಟ್ಟು 18ರಿಂದ 25 ಏಜ್ನ ಒಳಗಿನ ವಿದ್ಯಾರ್ಥಿಗಳು ಹಾಕಬೇಕು. OBC ಅವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರ್ತದ, SC ST ದವ್ರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರ್ತದ. ಅಂತ ಒಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಕ್ವಾಲಿಫಿಕೇಶನ್ ನೋಡ್ರಿ ಏನ್ ಬೇಕಿದಕ್ಕ, ಇಲ್ಲಿ ಟ್ರೇಡ್ಮ್ಯಾನ್ ದವ್ರಿಗೆ ಕ್ವಾಲಿಫಿಕೇಶನ್ ಏನೇನಾಗಿರ್ಬೇಕು ನೋಡ್ರಿ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇದಕ್ಕೂ ಕೂಡ 10th ಪಾಸ್ ಆಗಿದ್ರ ಸಾಕು, 10th ಪಾಸ್ ಆಗಿದ್ರೆ ಸಾಕ್ರಿ. ಅಂತ ಒಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬಹುದು. ನೆಕ್ಸ್ಟ್ ನೋಡೋಣ್ರಿ, ಇಲ್ಲಿ ಕೂಡ ಕೊಟ್ಟಾರ ನೋಡ್ರಿ ಎಷ್ಟೆಷ್ಟು ವರ್ಷ ಯಾರ್ಯಾರು ರಿಲ್ಯಾಕ್ಸೇಷನ್ ಐತೆ ಅನ್ನೋದ. SC ST ದವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಅದ, OBC ಅವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರ್ತದ ಪ್ರತಿಯೊಂದು ಪೋಸ್ಟ್ಗಳಿಗೆ. ಹೌದಾ, ಮತ್ತು ಜನರಲ್ದವ್ರಿಗೆ ಅನ್ಕ ಅವ್ರಿಗೆ ಏನೋ ಹೇಳೇನ್ರಿ ಅಷ್ಟು ರಿಲ್ಯಾಕ್ಸೇಷನ್ ಇರಂಗಿಲ್ಲ ಅವ್ರಿಗೆ. PWBD ದವರಿಗೆ ಅವ್ರಿಗೆ 10 ವರ್ಷ ರಿಲ್ಯಾಕ್ಸೇಷನ್ ಇರ್ತದ. ಆಮೇಲೆ PWBD OBC ಅವರಿಗೆ 13 ವರ್ಷ ರಿಲ್ಯಾಕ್ಸೇಷನ್ ಇರ್ತದ. PWBD SC ST ದವರಿಗೆ 15 ವರ್ಷ ರಿಲ್ಯಾಕ್ಸೇಷನ್ ಇರ್ತದ. ಎಕ್ಸ್ ಸರ್ವಿಸ್ ಮ್ಯಾನ್ ದವ್ರಿಗೆ ಏನೈತ್ರಿ ಅವ್ರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರ್ತದ. ಹೌದ್ರಿ. ನೆಕ್ಸ್ಟ್ ನೋಡೋಣ್ರಿ, ನೆಕ್ಸ್ಟ್ ನೋಡ್ರಿ ಯಾವ್ಯಾವ ಎಷ್ಟೆಷ್ಟು ಪೋಸ್ಟ್ಗಳ ಯಾವ್ಯಾವ ಸ್ಟೇಟ್ಗಳಿಗೆ ಇದಾವ ಅಂತ ಹೇಳಿ ಕೊಟ್ಟಿದ್ದಾರ. ಇಲ್ಲಿ ನೋಡ್ರಿ, ಅಸ್ಸಾಮ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ ಅಂತ ಹೇಳಿ ಕೊಟ್ಟಿದ್ದಾರ. ಇದ್ರಾಗ ನೀವು ನೋಡ್ತಿರ್ಬೋದು ಸರ್, ಎಲ್ಲಿ ಕರ್ನಾಟಕನ ಕೊಟ್ಟಿಲ್ರಲ್ಲ ರೀ ಸ್ಟೇಟ್, ಮತ್ತು ಕರ್ನಾಟಕ ನಾವೆಲ್ಲಿ ಹಾಕಿದ್ರೆ ಅಪ್ಲಿಕೇಶನ್ ಅಂತ ಹೇಳಿ ಭಾಳಷ್ಟು ಜನ ಕನ್ಫ್ಯೂಸ್ ಆಗಿರ್ಬೇಕು. ಅದ್ರ ಇಲ್ಲಿ ನೋಡ್ರಿ, ಅವು ಸೆಂಟರ್ಗಳು ಕೊಟ್ಟಾರ, ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅವ್ರ ಸೆಂಟರ್ಗಳು ಕೊಟ್ಟಾರ, ಇವು ಎಲ್ಲಿ ಎಕ್ಸಾಮ್ಗಳು ನಡೀತಾವಲ್ಲ ಅದೊಂದು ಸೆಂಟರ್ಗಳು ಕೊಟ್ಟಿದ್ದಾರೆ. ಅದ್ರ ನೀವು ನೋಡ್ರಿ, ನಿಮಗೆ ಯಾವ ಸಮೀಪ ಆಕೈತ್ಲ, ಕರ್ನಾಟಕಕ್ಕೆ ಯಾವ್ದು ಸಮೀಪ ಆಕೈತ್ಲ ಅಂತಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ರಿ. ಜಾಸ್ತಿ ಪೋಸ್ಟ್ ನೋಡ್ರಿ ಫೈರ್ ಮ್ಯಾನ್ಗಳದ್ದು ಇಂಥವು ಹಾಕ್ರಿ. ಇಲ್ಲಿ ಹಿಮಾಚಲ ಪ್ರದೇಶ ಫೈರ್ ಮ್ಯಾನ್ಗಳು ಇದು ಹಾಕೋತ್ ಬರ್ರಿ. ನಿಮಗೆ ಎಲ್ಲಿ ಸಮೀಪ ಆಕೈತಿ ಮತ್ತು ಪೋಸ್ಟ್ಗಳು ಎಲ್ಲಿ ಚಲೋ ಅದಾವಲ್ಲ ಅಂತಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ರಿ. ಹೌದ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನೋಡ್ರಿ ಫಿಸಿಕಲ್ ಯಾರ್ಯಾರಿಗೆ ಏನೇನು ಇರ್ತೈತಿ ನೋಡ್ರಿ. JOA ದವ್ರಿಗೆ ನೋಡ್ರಿ ಯಾವ ರೀತಿ ಫಿಸಿಕಲ್ ಇರ್ತದ. ಮೊದಲು ಮೆಟೀರಿಯಲ್ ಅಸಿಸ್ಟೆಂಟ್ ದವ್ರಿಗೆ ನೋಡ್ರಿ, ಮೆಟೀರಿಯಲ್ ಅವ್ರಿಗೆ ಯಾವುದೇ ಫಿಸಿಕಲ್ ಇರಂಗಿಲ್ಲ, ಡೈರೆಕ್ಟ್ ಆಗಿ ಎಕ್ಸಾಮ್ ಇರ್ತದೆ. ಯಾವುದೇ ಫಿಸಿಕಲ್ ಇರಂಗಿಲ್ಲ, ಡೈರೆಕ್ಟ್ ಆಗಿ ಎಕ್ಸಾಮ್ ಇರ್ತದೆ. ಹೌದಾ, ಇದು ಯಾರಿಗಪ್ಪ ಅಂತಂದ್ರೆ ಮೆಟೀರಿಯಲ್ ಅಸಿಸ್ಟೆಂಟ್ ಇದ್ದವ್ರಿಗೆ. JOA ದವ್ರಿಗೆ ನೋಡ್ರಿ, ಅವ್ರಿಗೆ ನೋಡ್ರಿ ಟೈಪಿಂಗ್ ಟೆಸ್ಟ್ ಇರ್ತದ. 35 ವರ್ಡ್ಸನ ನೀವು ಫಾರ್ ಮಿನಿ ಸೆಕೆಂಡ್ ಒಳಗೆ ಇಂಗ್ಲೀಷಲ್ಲೇ ಮತ್ತು ಇಲ್ಲದ್ರೆ ಹಿಂದಿ ಒಳಗ್ರೆ ಟೈಪ್ ಮಾಡ್ಬೇಕ್ರಿ. ಇದಾದ ನಂತರ ನಿಮ್ಗೆ ಎಕ್ಸಾಮ್ ಇರ್ತದೆ, ಡೈರೆಕ್ಟಾಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಟೇಲ್ ಆಪರೇಟರ್ ಅವರಿಗೆ ನೋಡ್ರಿ ಫಿಸಿಕಲ್ ಯಾವುದೇ ರೀತಿ ಫಿಸಿಕಲ್ ಇರಂಗಿಲ್ಲ, ನಿಮಗೆ ಡೈರೆಕ್ಟ್ ರಿಟರ್ನ್ ಎಕ್ಸಾಮ್ ಇರ್ತದೆ. ಹೌದಾ, ಡೈರೆಕ್ಟಾಗಿ ಎಕ್ಸಾಮ್ ಇರ್ತದೆ. ನೆಕ್ಸ್ಟ್ ನೋಡೋಣ ಬರ್ರಿ, ಫೈರ್ ಮ್ಯಾನ್ದವ್ರಿಗೆ ನೋಡ್ರಿ ಹೈಟ್ ಇವ್ರಿಗೆ ಬಂದ್ಬಿಟ್ಟು 165 ಹೈಟ್ ಇರಬೇಕು. 165 ಹೈಟ್ ಇರಬೇಕು. 165 ಹೈಟ್ ಇರಬೇಕು. ನೆಕ್ಸ್ಟ್ ನೋಡ್ರಿ, SC ST ದವ್ರಿಗೆ ಮಾತ್ರ, SC ದವ್ರಿಗೆಲ್ಲ ST ದವ್ರಿಗೆ ಮಾತ್ರ ರಿಲ್ಯಾಕ್ಸೇಷನ್ ಇರ್ತದ. ರಿಲ್ಯಾಕ್ಸೇಷನ್ 2.50 ಹೈಟ್ ಒಳಗೆ ರಿಲ್ಯಾಕ್ಸೇಷನ್ ಇರ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ 165 ಐತಲ್ಲ, ಇಲ್ಲಿ 165 ಐತಲ್ಲ, ಈ ಥರ -2.0 ಇಷ್ಟು ರಿಲ್ಯಾಕ್ಸೇಷನ್ ನಿಮಗೆ ಇರ್ತದ. ಹೌದಾ, ST ದವ್ರಿಗೆ ಮಾತ್ರ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಚೆಸ್ಟ್, ಇದು ಬಾಯ್ಸ್ ದವ್ರಿಗೆ ಮಾತ್ರ ಹೇಳತ್ತೇನೆ, ಮೇಲ್ದವ್ರಿಗೆ ಮಾತ್ರ ಹೇಳತ್ತೇನೆ. ಇದನ್ನ ಚೆಸ್ಟ್ ಬಂದ್ಬಿಟ್ಟು ನಿಮಗೆ 81.5 ಸೆಂಟಿಮೀಟರ್ ಚೆಸ್ಟ್ ಇರಬೇಕು. ಎಕ್ಸ್ಪೆಂಡ್ ಆದಾಗ ಎಷ್ಟು ಇರ್ಬೇಕಪ್ಪ ಅಂತಂದ್ರೆ 85 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಿರ್ಬೇಕು. ಹೌದಾ, 85 ಸೆಂಟಿಮೀಟರ್ ಇರ್ಬೇಕು. ನಾರ್ಮಲ್ 81.5 ಸೆಂಟಿಮೀಟರ್ ಇರಬೇಕು, ಎಕ್ಸ್ಪೆಂಡ್ ಆದಾಗ 85 ಸೆಂಟಿಮೀಟರ್ ಇರಬೇಕು.
ವೇಟ್ ನೋಡ್ರಿ, ವೇಟ್ ಮಿನಿಮಮ್ ನಿಮ್ಗೆ 50 kg ಇರ್ಲೇಬೇಕಂತ ಹೇಳಿ ಕೊಟ್ಟಿದ್ದಾರೆ. ವೇಸ್ಟ್ ಎಷ್ಟು ಇರ್ಬೇಕ್ರಿ? 50 kg ಮಿನಿಮಮ್ ಇರ್ಲೇಬೇಕಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ರನ್ನಿಂಗ್ 1600 ಮೀಟರ್ ರನ್ನಿಂಗ್ ಇರ್ತದ. ಹೌದಾ? ಎಷ್ಟ್ರಿ? 1600 ಮೀಟರ್ ರನ್ನಿಂಗ್ ಇರ್ತದ. 1600 ಮೀಟರ್ ರನ್ನಿಂಗ್ ಇರ್ತದ. ಅದನ್ನ ಎಷ್ಟೊಳಗೆ ಕವರ್ ಮಾಡ್ಬೇಕಪ್ಪ ಅಂತಂದ್ರ ನೀವು 6 ನಿಮಿಷ ಒಳಗೆ ಕವರ್ ಮಾಡ್ಬೇಕು. 6 ನಿಮಿಷ ಒಳಗ ಕಂಪ್ಲೀಟ್ ಮಾಡ್ಬೇಕ್ರಿ. ಹೌದ್ರಿ? ಅದ್ರಾಗ ESM ಕ್ಯಾಂಡಿಡೇಟ್ದವ್ರು ಮಾತ್ರ 6 ನಿಮಿಷ 26 ಸೆಕೆಂಡ್ ಒಳಗ ಕವರ್ ಮಾಡ್ಬೇಕು. ಹೌದಾ? 6 ನಿಮಿಷ 26 ಸೆಕೆಂಡ್ ಒಳಗ ಕವರ್ ಮಾಡ್ಬೇಕು. ಹೌದ್ರಿ? ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, 40 ವರ್ಷದ ಒಳಗ ಇದ್ದಂತ ವಿದ್ಯಾರ್ಥಿಗಳು ಅವ್ರು ಮಾತ್ರ, ಇದು ESM ಕ್ಯಾಂಡಿಡೇಟ್ದವ್ರಿಗೆ ಮಾತ್ರ ಇರ್ತದ್ರಿ. ESM ಕ್ಯಾಂಡಿಡೇಟ್ದವ್ರಿಗೆ ಮಾತ್ರ ಇರ್ತದೆ. 40 ವರ್ಷದ ಒಳಗೆ ಇದ್ದಂತ ವಿದ್ಯಾರ್ಥಿಗಳು 7 ನಿಮಿಷ 11 ಸೆಕೆಂಡ್ ಒಳಗೆ 16 ಮೀಟರ್ನ ರನ್ನಿಂಗ್ನ ಕವರ್ ಮಾಡಕ್ಕೆ ಅವಕಾಶ ಅದ. ಆಮೇಲೆ 40 ರಿಂದ 45 ವರ್ಷದ ವಿದ್ಯಾರ್ಥಿಗಳು 7 ನಿಮಿಷ 48 ಸೆಕೆಂಡ್ ಒಳಗೆ ರನ್ನಿಂಗ್ನ 16 ಮೀಟರ್ ರನ್ನಿಂಗ್ನ ಕವರ್ ಮಾಡಕ್ಕೆ ಅವಕಾಶ ಇರ್ತದೆ. 45 ವರ್ಷದ ಮೇಲ್ಗಡೆ ಇದ್ದಂತ ವಿದ್ಯಾರ್ಥಿಗಳು 9 ನಿಮಿಷ 22 ಸೆಕೆಂಡ್ ಅಲ್ಲಿ ಕವರ್ ಮಾಡಕ ಅಷ್ಟರೊಳಗೆ ನಿಮ್ಗೆ ರನ್ನಿಂಗ್ ಪಾಸ್ ಆಗಕ್ಕೆ ಅವಕಾಶ ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಕೇರಿಂಗ್ ಅಂದ್ರೆ ನೋಡ್ರಿ, ಇಲ್ಲಿ 63.5 kg 63.5 kg ವೇಟ್ನ ಇಟ್ಕೊಂಡು 183 ಮೀಟರ್ 96 ಸೆಕೆಂಡ್ ನಲ್ಲಿ ಕಂಪ್ಲೀಟ್ ಮಾಡ್ಬೇಕ್ರಿ. ಹೌದ್ರಿ? ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಇಷ್ಟ ತನಕ ಫಿಮೇಲ್ದವ್ರ ಫಿಸಿಕಲ್ನ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಕಾರ್ಪೆಂಟರ್ ಜೂನಿಯರ್ದವ್ರಿಗೆ ಮೇಕಿಂಗ್ ಫರ್ನಿಚರ್ ಮತ್ತು ವರ್ಬಲ್ ಕ್ವಶ್ಚಿಂಗ್ ಅಂತ ಹೇಳಿರ್ತದ. ಈ ಟೆಸ್ಟ್ ನೀವು ಕ್ಲಿಯರ್ ಆತಪ್ಪ ಅಂತಂದ್ರೆ ರಿಟರ್ನ್ ಎಕ್ಸಾಮ್ಗೆ ನೀವು ಹೋಗ್ಬೋದು. ನೆಕ್ಸ್ಟ್ ನೋಡ್ರಿ, ಪೇಂಟರ್ ಅವ್ರಿಗೆ ನೋಡ್ರಿ, ಪೇಂಟಿಂಗ್ ಆಫ್ ವುಡನ್ ಆ್ಯಂಡ್ ಐರನ್ ಐಟಮ್ಸ್ ವರ್ಬಲ್ ಕ್ವಶ್ಚಿಂಗ್ ಅಬೌಟ್ ಮಿಕ್ಸಿಂಗ್ ಆಫ್ ಕಲರ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಇದೊಂದು ಟೆಸ್ಟ್ ಇರ್ತದೆ. ಈ ಟೆಸ್ಟ್ ಪಾಸ್ ಆದ ನಂತರ ನಿಮ್ಗೆ ಡೈರೆಕ್ಟಾಗಿ ಎಕ್ಸಾಮ್ಗೆ ಅಟೆಂಡ್ ಆಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಟ್ರೆಡ್ಮೆನ್ ಮೇಟ್ದವ್ರಿಗೆ ನೋಡ್ರಿ, ಇವ್ರಿಗೆ ಕೂಡ 1500 ಮೀಟರ್ ರನ್ನಿಂಗ್ ಇರ್ತದ. 1500 ಮೀಟರ್ ರನ್ನಿಂಗ್ನ 6 ನಿಮಿಷ ಒಳಗೆ ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ರನ್ನಿಂಗ್ನ ಕಂಪ್ಲೀಟ್ ಆದ ನಂತರ ಕೇರಿಂಗ್ 50 kg ಡಿಸ್ಟೆನ್ಸ್ ಇರ್ತೈತ್ರಿ. 200 ಮೀಟರ್ ಡಿಸ್ಟೆನ್ಸ್ ಇರ್ತದ. ಅದ 100 ಮೀಟರ್ ಒಳಗೆ ನೀವು ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ESM ದವ್ರು ನೋಡ್ರಿ, ಅವ್ರಿಗೆ 40 ವರ್ಷ ಒಳಗಡೆ ಇದ್ದಂತ ವಿದ್ಯಾರ್ಥಿಗಳು 1500 ಮೀಟರ್ ರನ್ನಿಂಗ್ ಇರ್ತದ. 7 ನಿಮಿಷ 11 ಸೆಕೆಂಡ್ 431 ಸೆಕೆಂಡ್ ಆಗ್ತದ. ಹೌದಾ? 7 ನಿಮಿಷ 11 ಸೆಕೆಂಡ್ ಅದ್ರೊಳಗ ರನ್ನಿಂಗ್ನ ಕವರ್ ಮಾಡಬೇಕು. ಹೌದಾ? ಕೇರಿಂಗ್ ವೇಟ್ ನೋಡ್ರಿ 50 kg ಇರ್ತತಿ. ಅದ ಡಿಸ್ಟೆನ್ಸ್ 200 ಮೀಟರ್ ಅನ್ನ 2 ನಿಮಿಷ ಒಳಗ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, 40 ರಿಂದ 45 ವರ್ಷದ ಒಳಗಿನ ವಿದ್ಯಾರ್ಥಿಗಳು 1500 ಮೀಟರ್ ರನ್ನಿಂಗ್ ಇರ್ತದ. ಅವ್ರಿಗೆ ಟೈಮಿಂಗ್ 7 ನಿಮಿಷ ಇರ್ತದ. 48 ಸೆಕೆಂಡ್ 48 ಸೆಕೆಂಡ್ ಒಳಗ 7 ನಿಮಿಷ 48 ಸೆಕೆಂಡ್ ಒಳಗ ಕವರ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಕೇರಿಂಗ್ 50 kg ವೇಟ್ನ ಇಟ್ಕೊಂಡು ಡಿಸ್ಟೆನ್ಸ್ 200 ಮೀಟರ್ ಅನ್ನ 2 ನಿಮಿಷ 10 ಸೆಕೆಂಡ್ ಒಳಗ ಕವರ್ ಮಾಡ್ಬೇಕು. 2 ನಿಮಿಷ 10 ಸೆಕೆಂಡ್ ಒಳಗ ಕವರ್ ಮಾಡ್ಬೇಕು. ಇನ್ನು 40 ವರ್ಷದ ಮೇಲ್ಗಡೆ ಇದ್ದಂತ ವಿದ್ಯಾರ್ಥಿಗಳು, 45 ವರ್ಷದ ಮೇಲ್ಗಡೆ ಇದ್ದಂತ ವಿದ್ಯಾರ್ಥಿಗಳು ಅವ್ರು ನೋಡ್ರಿ 1500 ಮೀಟರ್ ಅನ್ನ ರನ್ನಿಂಗ್ ಅನ್ನ 9 ನಿಮಿಷ 22 ಸೆಕೆಂಡ್ ಒಳಗ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಕೇರಿಂಗ್ ವೇಟ್ ನೋಡ್ರಿ, 50 kg ವೇಟ್ ಅನ್ನ 200 ಮೀಟರ್ ಓಡಿ 2 ನಿಮಿಷ 40 ಸೆಕೆಂಡ್ ಒಳಗ ಕವರ್ ಮಾಡ್ಬೇಕು. ಅಂದ್ರೆ 160 ಸೆಕೆಂಡ್ 2 ನಿಮಿಷ 40 ಸೆಕೆಂಡ್ ಒಳಗ ಕಂಪ್ಲೀಟ್ ಮಾಡ್ಬೇಕು. ಇನ್ನು ಫಿಮೇಲ್ದವ್ರು ನೋಡ್ರಿ, ಫಿಮೇಲ್ದವ್ರಿಗೆ 1500 ಮೀಟರ್ ರನ್ನಿಂಗ್ ಇರ್ತದ. 8 ನಿಮಿಷ 25 ಸೆಕೆಂಡ್ ಒಳಗೆ ಓಡಿ ಕಂಪ್ಲೀಟ್ ಮಾಡಬೇಕು. 8 ನಿಮಿಷ 25 ಸೆಕೆಂಡ್ ಒಳಗೆ ಓಡಿ ಕಂಪ್ಲೀಟ್ ಮಾಡಬೇಕು. ಇನ್ನು ಕೇರಿಂಗ್ ವೇಟ್ 50 kg ವೇಟ್ ಅನ್ನ ಇಟ್ಕೊಂಡು 200 ಮೀಟರ್ ಅನ್ನ 3 ನಿಮಿಷ 45 ಸೆಕೆಂಡ್ ಒಳಗೆ ಕವರ್ ಮಾಡ್ಬೇಕು. ಅಂದ್ರೆ ಟೋಟಲ್ ಆಗಿ 225 ಸೆಕೆಂಡ್ ಒಳಗ ನೀವು ಕಂಪ್ಲೀಟ್ ಮಾಡ್ಬೇಕು. ಹಾಗಿದ್ರೆ ನೆಕ್ಸ್ಟ್ ನೋಡೋಣ್ರಿ. ಇನ್ ನೋಡ್ರಿ, ಸಬ್ಜೆಕ್ಟ್ ನೋಡ್ರಿ ಯಾವ್ಯಾವ ರೀತಿ ಇರ್ತದ. ನೀವು ಓದ್ಬೇಕಾದ್ರೆ ಮೇನ್ ಆಗಿ ನೀವು ತಿಳ್ಕೊಬೇಕಾಗಿದ್ದು ಏನಪ್ಪಾ ಅಂತಂದ್ರೆ AOC ಒಳಗೆ ಏನ್ ಸಿಲೆಬಸ್ ಇರ್ತದ, ಯಾವ್ಯಾವ ಪೋಸ್ಟ್ಗಳಿಗೆ ಏನೇನು ಸಬ್ಜೆಕ್ಟ್ ಇರ್ತದೆ, ಯಾವ್ಯಾವ
ಸಬ್ಜೆಕ್ಟ್ಗಳು ಇರ್ತಾವ ಅನ್ನೋದು ಮೇನ್ ಆಗಿ ನೀವು ಇಂಪಾರ್ಟೆಂಟ್ ಇದು ತಿಳ್ಕೊಲೇಬೇಕು. ನೋಡ್ರಿ ಇವೆಲ್ಲ ಪೋಸ್ಟ್ಗಳಿಗೆ ಸೇಮ್ ಸಿಲೆಬಸ್ ಇರ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಆಲ್ಮೋಸ್ಟ್ ನನಗೆ ಅನುಭವ ಇರೋ ಪ್ರಕಾರ ನೋಡ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಎಲ್ಲ ಸಿಲೆಬಸ್ ಎಲ್ಲ ಸೇಮ್ ಇರ್ತದೆ, ಹೌದಾ. ಇದಕ್ಕೂ ನೋಡ್ರಿ ಎಲ್ಲ ಪೋಸ್ಟ್ಗಳಿಗೆ ಸೇಮ್ ಸಿಲೆಬಸ್ನೇ ಇರ್ತದೆ. ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್, ಆಮೇಲೆ ನಂಬರ್ಸ್ ಆಪ್ಟಿಟ್ಯೂಡ್, ಜನರಲ್ ಇಂಗ್ಲೀಷ್, ಜನರಲ್ ಅವೇರ್ನೆಸ್ ಸೇಮ್ ಎಲ್ಲ ಸೇಮ್ ಸಿಲೆಬಸ್ನೇ ಇರ್ತದೆ. ಅಷ್ಟು ಸಬ್ಜೆಕ್ಟ್ಗಳಿಗೆ ಸೇಮ್ ಸಿಲೆಬಸ್ನೇ ಇರ್ತೈತಿ. ಇನ್ನು ನೋಡ್ರಿ ನಂಬರ್ ಆಫ್ ಕ್ವಶನ್ಸ್ ಎಷ್ಟೆಷ್ಟು ಕ್ವಶನ್ಸ್ ಇರ್ತಾವ ನೋಡ್ರಿ. ರೀಸನಿಂಗ್ ಒಳಗೆ 50 ಕ್ವಶನ್ಸ್ ಇರ್ತಾವ, ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಒಳಗೆ 50 ಕ್ವಶನ್ಸ್ ಇರ್ತಾವ, ನಂಬರ್ಸ್ ಆಪ್ಟಿಟ್ಯೂಡ್ ಒಳಗೆ 25 ಕ್ವಶನ್ಸ್ ಇರ್ತಾವ. ಇಲ್ಲಿ ರೀಸನಿಂಗ್ ಒಳಗೆ 50 ಕ್ವಶನ್ಸ್ ಇರ್ತಾವ, 50 ಮಾರ್ಕ್ಸ್ ಇರ್ತಾವ. ಈ ನಂಬರ್ಸ್ ಆಪ್ಟಿಟ್ಯೂಡ್ ಒಳಗೆ 25 ಕ್ವಶನ್ಸ್, 25 ಮಾರ್ಕ್ಸ್ ಇರ್ತಾವ. ಜನರಲ್ ಇಂಗ್ಲೀಷ್ ಒಳಗೆ 25 ಕ್ವಶನ್ಸ್, 25 ಮಾರ್ಕ್ಸ್. ಜನರಲ್ ಅವೇರ್ನೆಸ್ ಅಂದ್ರೆ ಜಿ ಕೆ ನೋಡ್ರಿ, ಜಿ ಕೆ ಒಳಗೆ 50 ಕ್ವಶನ್ಸ್, 50 ಮಾರ್ಕ್ಸ್ ಇರ್ತಾವ. ಟೋಟಲ್ ನಿಮಗೆ 150 ಕ್ವಶನ್ಸ್ ಇರ್ತಾವ, 150 ಮಾರ್ಕ್ಸ್ ಇರ್ತಾವ, ಹೌದಾ. ಇದು 10th ಮತ್ತು ಸೆಕೆಂಡ್ PUC ಮತ್ತು ಡಿಗ್ರಿ ಮುಗಿದಂಥ ವಿದ್ಯಾರ್ಥಿಗಳಿಗೆ ಸೇಮ್ ಅದೇ ರೀತಿ ಸೇಮ್ ಇರ್ತಾವ, ಹೌದಾ. ನಿಮಗೆ ಟೈಮಿಂಗ್ ನೋಡ್ರಿ ಎಷ್ಟು ಇರ್ತದ. ಟೈಮಿಂಗ್ ನಿಮಗೆ 2 ತಾಸು ಟೈಮಿಂಗ್ ಇರ್ತದೆ. 2 ತಾಸು ಟೈಮಿಂಗ್ ಇರ್ತದ. 20 ಮಿನಿಟ್ಸ್ ಎಕ್ಸ್ಟ್ರಾ ಅಂತ ಹೇಳಿ ಕೊಟ್ಟಿದ್ದಾರೆ. 20 ಮಿನಿಟ್ಸ್ ಎಕ್ಸ್ಟ್ರಾ ಕೊಡ್ತಾರಂತ. ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ನೋಡ್ರಿ ಎಷ್ಟು ಇರ್ತಾವ. ನೆಗೆಟಿವ್ ಮಾರ್ಕ್ಸ್ ಎಷ್ಟು ಇರ್ತಾವ್ರಿ. 0.25 ಮಾರ್ಕ್ಸ್ ಇರ್ತದೆ. 0.25 ನೆಗೆಟಿವ್ ಮಾರ್ಕ್ಸ್ ಇರ್ತದ. ಓಕೆ, ಇಷ್ಟೊಂದು ಮಾಹಿತಿಯನ್ನ ತಾವೆಲ್ಲರೂ ಇಷ್ಟೊತ್ತು ನೋಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಮತ್ತೆ ಮತ್ತೊಂದು ವಿಡಿಯೋ ಒಳಗೆ ಸಿಗೋಣ. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ.